ಬಿಡಿಎ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ಬಡವರಿಗೆ ಸೈಟ್ ಕೊಟ್ಟು ಸೌಲಭ್ಯ ನೀಡದ ಬಿಡಿಎ ಕೆಂಪೇಗೌಡ ಲೇಔಟ್ನಲ್ಲಿ ಸೈಟ್ ಪಡೆದವರ ಸ್ಥಿತಿ ಹರೋಹರ. ಲೇಔಟ್ ನಿರ್ಮಿಸಿ ದಶಕ ಕಳೆದರೂ ಕೂಡ ಸೌಕರ್ಯ ಕಲ್ಪಿಸದ ಬಿಡಿಎ ಆಯುಕ್ತ ಮಣಿವಣ್ಣನಿಗೆ ನಿವೇಶನದಾರರ ಸುದೀರ್ಘವಾದಂಥ ಪತ್ರ. ಕೂಡಲೇ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯ. 9 ಬ್ಲಾಕ್ಗಳಲ್ಲಿ 4 ಬ್ಲಾಕ್ನಲ್ಲಿ ಕಾಮಗಾರಿ ತುಂಬಾನೇ ವಿಳಂಬ ನಡೀತಾ ಇದೆ. ಕಾಂಟ್ರಾಕ್ಟರ್ಗಳ ತಪ್ಪು ಅನ್ನೋದು, ಬಿಡಿಎ ನೇರ ಹೊಣೆ ಅನ್ನೋದು. ಬಡವರಿಗೆ ಸೈಟ್ ಕೊಟ್ಟು ಸೌಲಭ್ಯ ನೀಡದ ಬಿಡಿಎ ಕೆಂಪೇಗೌಡ ಲೇಔಟ್ನಲ್ಲಿ ಸೈಟ್ ಪಡೆದವರ ಸ್ಥಿತಿ ಹರೋಹರ ಗೋವಿಂದ. ಲೇಔಟ್ ನಿರ್ಮಿಸಿ ದಶಕ ಕಳೆದರೂ ಸೌಕರ್ಯ ಕಲ್ಪಿಸದ ಬಿಡಿಎ. ಇನ್ನು ಬಿಡಿಎ ಈ ತರಹದ ನಿವೇಶಗಳನ್ನು ಮಾರಾಟ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರೋದದು. ಬಿಡಿಎ ಆಯುಕ್ತ ಮಣಿವಣ್ಣನಿಗೆ ನಿವೇಶನದಾರರು ಪತ್ರವನ್ನು ಬರೆದವ್ರೆ. ಕೂಡಲೇ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯ. 9 ಬ್ಲಾಕ್ಗಳಲ್ಲಿ 4 ಬ್ಲಾಕ್ನಲ್ಲಿ ಕಾಮಗಾರಿ ತುಂಬಾನೇ ವಿಳಂಬವಾಗಿ ನಡೀತಾ ಇದೆ. ಲೇಔಟ್ನಲ್ಲಿ ಕಾಮಗಾರಿ ಪೂರ್ಣಕ್ಕೆ ಪ್ರಾಧಿಕಾರದಲ್ಲಿ ಹಣ ಇಲ್ವಾ? ಬಾಕಿ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅಂತ ಮಣಿವಣ್ಣನಿಗೆ ಪತ್ರವನ್ನು ಬರೆಯಲಾಗಿದೆ. ಬಿಡಿಎ ಅಧೀನದಲ್ಲಿ ಸಾಕಷ್ಟು ಕಟ್ಟಡಗಳಿದ್ದಾವೆ. ಬಿಡಿಎ ಸಾಕಷ್ಟು ಕಟ್ಟಡಗಳನ್ನು ಅಥವಾ ನಿವೇಶನಗಳನ್ನು ಲೀಸಿಗೋ ಬಾಡಿಗೆಗೋ ಬಿಡಿಎ ಅಧೀನಕ್ಕೆ ಬರುವಂತಹ ಎಲ್ಲವನ್ನು ಕೂಡ ಅವರು ಬಳಕೆ ಮಾಡ್ಕೋಬೇಕು. ಸಾರ್ವಜನಿಕ ಮೂಲಗಳಿಂದ ಆದಾಯಗಳು ಬರ್ತವೆ. ಇದೆಲ್ಲ ಬಂದಾಗ ನಿರ್ವಹಣೆ ಮಾಡಬೇಕಲ್ಲ. ನೀವು ಬಿಡಿಎ ಅಧೀನದಲ್ಲಿ ಒಂದನ್ನು ಮಾರಾಟ ಅಥವಾ ಲೀಸು ಬಾಡಿಗೆ ಕೊಡುವುದಾದರೆ ಅದರ ಮೇಂಟೆನೆನ್ಸ್ ಜವಾಬ್ದಾರಿಯು ಕೂಡ ನಿಮ್ಮದೇ ಆಗಿರುತ್ತೆ. ನಿರ್ವಹಣೆಯಲ್ಲಿ ವೈಫಲ್ಯತೆಗಳಿದ್ರೆ ಅದು ಸರ್ಕಾರದ ವೈಫಲ್ಯತೆ ಅಂತ ಪರಿಗಣನೆ ಮಾಡ್ತಾರೆ ಸಾರ್ವಜನಿಕರು. ನಿವೇಶನವನ್ನು ಮಾರಾಟ ಮಾಡಿದ್ದೀರಿ ಅಥವಾ ಕೊಟ್ಟಿದ್ದೀರಿ, ನಿವೇಶನ ಕೊಟ್ಟ ನಂತರ ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ. ಅನ್ನ ಕೊಟ್ಟು ಸಾಂಬಾರು ಕೊಡದಲ್ಲೇ ಇದ್ರೆ ಏನಾದೀತು ಮದುವೆ ಮನೆಯಲ್ಲಿ? ಹಾಗೆ ಆಗಿರೋದಿದು. ಬಿಡಿಎಯಿಂದ ನಿವೇಶನ ಖರೀದಿದಾರರು ಯಾರಿದ್ದಾರೋ ಅವರೀಗ ಮಣಿವಣ್ಣನವರಿಗೆ ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ದಾರೆ. ಅನ್ನ ಕೊಟ್ಟಿದ್ದೀರಾ ಆದರೆ ಸಾಂಬಾರು ಕೊಡಲಿಲ್ಲ ಅನ್ನೋ ಥರ ಇದು. ನಿವೇಶನ ಮಾರಾಟ ಆಗಿದೆ ಅಥವಾ ಕೊಡಲಾಗಿದೆ, ಮೂಲಭೂತ ಸೌಕರ್ಯಗಳಾಗಿಲ್ಲ. 9 ಬ್ಲಾಕ್ ಪೈಕಿ ಒಂದಷ್ಟು ಬ್ಲಾಕ್ಗಳಲ್ಲಿ ಕಾಮಗಾರಿ ವಿಳಂಬವಾಗ್ತಾ ಇದೆ. ಕನ್ಸ್ಟ್ರಕ್ಷನ್ ಇವತ್ತೊಂದು ಸ್ವಲ್ಪ ಆದರೆ ನಾಳೆ ಒಂದು ಸ್ವಲ್ಪ, ಕೋಳಿಗೆ ಅಕ್ಕಿ ಬಿಸಾಕ್ತಾರಲ್ಲ ಹಂಗೆ ಒಂದು ಸ್ವಲ್ಪ ಕಾಮಗಾರಿ ಪೂರ್ಣ ಆಗ್ತಾ ಇದೆ. ಈ ವಿಳಂಬ ಸಾರ್ವಜನಿಕರ ಅಥವಾ ನಿವೇಶನದಾರರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಲೇಔಟ್ನಲ್ಲಿ ಕಾಮಗಾರಿ ಪೂರ್ಣ ಆಗೋದಕ್ಕೆ ಪ್ರಾಧಿಕಾರದಲ್ಲಿ ಹಣ ಇಲ್ವಾ? ಬಾಕಿ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅಂತ ಮಣಿವಣ್ಣನ್ಗೆ ಪತ್ರವನ್ನು ಬರೆಯಲಾಗಿದೆ. ಬಡ ನಿವೇಶನದಾರರ ಪತ್ರಕ್ಕೆ ಸ್ಪಂದಿಸ್ತಾರಾ ಮಣಿವಣ್ಣನ್ ಇದಕ್ಕೆ ಸ್ಪಂದಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಫ್ರೀಡಂ ಟಿವಿಯ ಉದ್ದೇಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.